ಅಪ್ಪಪ್ಪ ಎಷ್ಟೊತ್ತಿಗೆ ಬಿಡಬೇಕು ಏನು ಅಂತನ ಎಷ್ಟೊತ್ತಿಗೆ ಹೋದ್ರೆ ಎಷ್ಟೊತ್ತಿಗೆ ಹೋಗ್ತೀವಿ ಆಮೇಲೆ ಅಲ್ಲಿ ಯಾವ್ಯಾವ ಪ್ಲೇಸ್ ಏನು ಸಖತ್ತಾಗಿ ಕಾಣ್ತಾ ಇತ್ತು ಗೊತ್ತಾ ಹೊಸೂರಿದ್ದ ಮೈಸೂರಿಗೆ ಡ್ಯಾಡೀಸ್ ಹೋಮ್ ಎರಡು 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 ಮುಕ್ಕಾಲ್ಗೆಲ್ಲ ಹೋಗ್ತಿದ್ದೀವಿ ಅಂದರೆ ಮೈಸೂರಿಗೆ ಹೋಗ್ತಾಯಿದ್ವಿ ಯಾಕೆಂದರೆ ನಮ್ಮ ಹುಡುಗಿ ಹೇಳು ಇವಳ ಆಸೆನೂ ಅಲ್ಲ ನನ್ನ ಆಸೆನೂ ಅಲ್ಲ ಸುಮ್ಮನೆ ಹೋಗೋಣ ಮೈಸೂರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಯಾಕಂದ್ರೆ ನಮ್ಮ ಅಕ್ಕಾರ ಮನೆಗೆ ಬಂದಿದ್ದಲ್ಲ ಅದಕ್ಕೆ ಸುಮ್ಮನೆ ಒಂದು ದಿನ ಹೋಗಿ ಬಂದ್ಬಿಡೋಣ ಅಂದ್ಬಿಟ್ಟು ನಮ್ಮ ಅಕ್ಕ ನಾವು ಎಲ್ಲ ಹೋಗ್ತಾಯಿದ್ವಿ ಏನೇನೋ ಅಂದ್ಕೊಂಡು ಹೋಗ್ತಾಯಿದ್ವಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬೇಕು ಆಮೇಲೆ ಇನ್ನೂ ಎಲ್ಲೆಲ್ಲ ಹೋಗ್ಬೇಕು ಅಂತ ಯಾವುದಕ್ಕೆ ಹೋಗ್ತೀವೋ ಎಷ್ಟು ನೋಡ್ತೀವೋ ಎಷ್ಟು ಬಿಡ್ತೀವೋ ಗೊತ್ತಿಲ್ಲ ಎಲ್ಲೆಲ್ಲಿ ಹೋಗ್ತೀವಿ ಎಲ್ಲ ಕಡೆ ತೋರಿಸ್ತೀವಿ ವಿಡಿಯೋ ಎಂಡ್ವರೆಗೂ ನೋಡಿರಿ ಈ 4 ರೋಡ್ನಾಗ ಯಾವ ಕಡೆ ಹೋಗ್ಬೇಕು ರೈಲ್ವೆ ಸ್ಟೇಷನ್ಗೆ ಹೋಗೋದೇ ಗೊತ್ತಾಗ್ತಾ ಇಲ್ಲ ಅದೇ ನಮಗೆ ಹೊಸದಲ್ಲ ಇದು ಅದಕ್ಕೆ ಗೊತ್ತಾಗ್ತಾ ಇಲ್ಲ ಫೋನ್ ಮಾಡಿ ಕೇಳು ಹೆಂಗೆ ಬರ್ಬೇಕು ಮೊನ್ನೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಯ್ತಲ್ಲ ಅದೇ ರೋಡ್ಗೆ ಹೆಂಗೆ ಅಂತ ಮೊನ್ನೆ ಸ್ವಿಮ್ಮಿಂಗ್ ಪೂಲ್ಗೆ ಬಂದಲ್ಲ ಅದೇ ರೋಡ್ ಹೆಂಗೆ ಕೇಳು ಈ ರೋಡ್ ಅಂತೆ ಈ ರೋಡ್ ಅಂತನಾ ಟೈಮು 2:30 ಎಷ್ಟೊತ್ತಿಗೆ ಹೋಗ್ತೀವಿ ಮೈಸೂರಿಗೆ ಗೊತ್ತಿಲ್ಲ 3:30ಗೆ ಟ್ರೈನ್ ಇರೋದು 3:30 ಎಷ್ಟೊತ್ತಿಗೆ ಹೋಗ್ತೀವೋ ಮೈಸೂರಿಗೆ ಅಂದರೆ ಒಂದು 6-7 ಗಂಟೆ ಒಳಗೆ ಹೋಗ್ಬೋದು ಇದೇ ಫಸ್ಟ್ ಟೈಮ್ ನಾವು ಮೈಸೂರಿಗೆ ಹೋಗ್ತಾ ಇರೋದು ನಮ್ಮ ಹುಡುಗಿನೂ ಫಸ್ಟ್ ಟೈಮು ನಾನು ಫಸ್ಟ್ ಟೈಮ್ ಟ್ರೈನಲ್ಲಿ ಹೋಗ್ತಿದ್ದು ಸೆಕೆಂಡ್ ಟೈಮು ಏನೋ ನಾನು ಮಾತಾಡೋಕೆ ಹೋದರೆ ಈಗ ಹಿಂಗೆ ಗಲ್ಕಿಸೋದು ಆಮೇಲೆ ನಾನು ಮಾತಾಡೋಕೆ ಹೋದ್ರೆ ಮಾತಾಡ್ದಂಗೆ ಆಗ್ಬಿಡ್ತಿದ್ದೆ ಈಗ ಅವಳು ಏನಾದ್ರು ಅಂದ್ಕೊಂಡ್ರೆ ನಾನು ಮಾತಾಡ್ತೀನಿ ಮೈಸೂರಿಗೆ ಹೋಗ್ತಾಯಿದ್ದೀವಿ ಎಲ್ಲೆಲ್ಲಿಗೆ ಹೋಗ್ತೀನಿ ಏನಂತೆಲ್ಲ ತೋರಿಸ್ತೀವಿ ಎಂಡ್ವರೆಗೂ ನೋಡಿರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಒಂದು ಕಮೆಂಟ್ ಒಂದು ಶೇರ್ ಮಾಡಿರಿ ಹೇಳು ನೀನು ಹಾಂ ಏನು ಹೇಳ್ಬೇಡ ರೈಲ್ವೆ ಸ್ಟೇಷನ್ ಅದನ್ನು ಕಾಫಿ ಕುಡಿದ್ಬಿಟ್ಟು ಕುತ್ಕೊಂಬಂದು ಬೈಲಿ ಸರಿನಾ ಹಾಂ ಅಷ್ಟೇ ಕೆಲಸ ನಾಲ್ಕು ಗಂಟೆ ಟ್ರೈನ್ ಇರೋದು 3:30 ಅಂದರೆ 3:30 ಹತ್ರ 3:30 4 ಗಂಟೆ ಅಲ್ಲ ಅವ್ರು ಹೇಳಿದ್ದು 4 ಗಂಟೆ ಹತ್ರ ಅಂತ ಹೇಳಿದ್ರು 3:30 ಆಗುತ್ತೆ ಅಂತ ಅಲ್ಲಿಂದ ಪಾಸಿಂಗ್ ಮಾಡ್ಕೊಂಡು ಬರ್ಬೇಕು ದಿನ ಅದೇ ನಡೆಯೋದು ಇಲ್ಲಿ ಕರೆಕ್ಟಾಗಿ ಎಷ್ಟು ಗಂಟೆ 3:30ಗೆ ಬರುತ್ತೆ 3:30ಗೆ ಬರುತ್ತೆ ಅಂತೆ ಕರೆಕ್ಟಾಗಿ ಇಲ್ಲಿಂದ ಬರ್ತಾರ ಇನ್ನೊಂದು ಅರ್ಧ ಗಂಟೆ ಮಕ್ಕಂತಿದ್ದಿ ಒಂದು ಅರ್ಧ ಗಂಟೆ ಮುಂಚೆ ಮಕ್ಕಂತೀಯ ಇಲ್ಲ ಇಲ್ಲಿ ಜಾಗ ಇಲ್ಲ ಮಸ್ತಾಗೈತೆ ನೋಡಿ 4 ಗಂಟೆಗೆ ಬಂದಿದ್ದೆ ಆರಾಮಾಗಿ 2 ಗಂಟೆಗೆ ಎದ್ದು ಬರ್ತಾರೆ ಇಲ್ಲಿ ಮಕ್ಕ ಫುಲ್ಲು ಫ್ರೀ ಆಯ್ತು ನೋಡಿ ಗಿಡ ಆರಾಮ ಫುಲ್ಲು ಖಾಲಿ ಐತಿ ಸ್ಟೇಷನ್ ಆರಾಮ ಮನಿಕೆ ಮಾಡು ಆಯ್ತು ಬಾಯ್ಲಿ ಬಜೆ ಅದೇ ವಿಹಾನ್ ನೀನು ಮನಿಕೆ ಬೇಕಾರೆ ಬಜೆ ಮನಿಕೆ ಅಂತೀನ ಮನಿಕೆ ಅಂತೀಯ ಮನಿಕೆ ಜಾಗ ಐತಿ ನಾನು ಮನಿಕಳ ಬಜೆ ಮನಿಕೆ ಜಾಗ ಐತಿ ಇಲ್ಲಿ ಮನಿಕಳ ಬಜೆ ಹೋಗಿ ಮನಿಕೆ ಹೋಗಿ ಜಾಗ ಐತಿ ಮಸ್ತ ಮನಿಕೆ ಹೋಗಿ ಹತ್ತು ಏಯ್ ಫೋನ್ ಏನು ಬೇಡ ಮನಿಕೆ ಹೋಗಲ್ಲ ಏಯ್ ಫುಲ್ ಆಗಿ ಬಂದಿರುತ್ತಾ ನೋಡಿ ಆ ಕಡೆ ಅಂತ ಟಿಕೆಟ್ ಕೊಡ್ಸೋದಲ್ಲ ಅಂದ್ರೇನು ಒಬ್ರಿಗೆ ಎಷ್ಟು ಇದ್ರಾಗ 100 ರೂಪಾಯಿ ಒಬ್ರಿಗೆ 100 ರೂಪಾಯಿ ಟೈಮಿಂಗ್ಸ್ ಏನು ಹಾಕೋದು ಎಷ್ಟೊತ್ತಿಗೆ ಹೋಗ್ತೀವಿ ಅಂತ ಓದಿ ನೀನು ಓದ್ತಿಲ್ಲ ಟೈಮಿಂಗ್ಸ್ ಹಾಕಿಲ್ಲ ಇದ್ರಾಗ ಹಾಕ್ತಾರ ಮನೆ ಏಯ್ ಟೈಮ್ ಎಷ್ಟು ಎಷ್ಟೊತ್ತು ತಿಂಬೋದು ಕುರ್ಕುರ ನೀನು ಏಯ್ ಬೈ
20 ನಿಮಿಷ ಬೇಕು ಇನ್ನ. ಟೈಮ್ ಅಲ್ಲಿ ಎಷ್ಟು? 3 ಗಂಟೆ 7 ನಿಮಿಷ. ಇನ್ನೂ ಅರ್ಧ ಗಂಟೆ ಕಾಯ್ಬೇಕು. ಸಾಯಿ ಯಾಕೆ? ಎಲ್ಲಿ ಎಷ್ಟು ನಾ ಟರ್ನಿಂಗ್ ಐತಲ್ಲ ಅಲ್ಲಿಗನ ಬಂದಿದ್ದು ಕೇಳ್ತೀವಿ ನಾನು. ಹಾ ಎತ್ತರಿ ಎಲ್ಲಿ ಹೋಗ್ತೀವಿ ಅಪ್ಪಾಜಿ ನಾವು? ಮ್ಯಾದ್ನಳ್ಳಿಗೆ ನಾವು ಹೋಗ್ತಾ ಇರೋದು ಹೊಸೂರಿಂದ ಮೈಸೂರಿಗೆ. ತಮಿಳ್ ಬರೋ ಸೆಷನ್ಗೆ ಅದು ಹಿಂದಿ, ತಮಿಳಲ್ಲ. ಅಲ್ಲ ನಿನಗೆ ಅದೇ ಮತ್ತೆ ಹೇಳಿದ್ ನಾನು. ಮಾತಾಡಕ್ಕೆ ಬರಲ್ಲ, ಓದಕ್ ಬರುತ್ತೆ. ಯಾರಿಗೆ? ನನಗೆ. ಮತ್ತೆ ಅದು ಇಲ್ಲೇ ಇದೆಯಾ ಹೊಸೂರಾಗೆ? ಎಷ್ಟು ಲ್ಯಾಂಗ್ವೇಜ್ ಬರ್ತಾವೆ, ಒಂದು ಬರಲ್ಲ. ಸಾಕಷ್ಟು ಜನರಲ್ ನಾಲೆಡ್ಜ್ ಇದ್ರೆ ಸಾಕು, ಎಲ್ಲಿ ಬೇಕಾದ್ರೂ ಬದುಕ್ಬೋದು. ನೀನು ಓದ್ಲೇಬೇಕು ಅಂತ ನಮ್ ತ್ರಿವೇಣಿಗೆ ನೋಡಿ ಮಸ್ತ್ ಬರ್ತಾವ ಲ್ಯಾಂಗ್ವೇಜ್, ಅವಳು ಮಾತಾಡಲ್ಲ. ಅಷ್ಟು ಬರ್ತಾವ ನಮಗೂ ಸ್ವಲ್ಪ ರೆಸ್ಪಾನ್ಸ್ ಬರುತ್ತೆ, ಆದ್ರೆ ಓದಕ್ಕೆ ಬರೆಯಕ್ಕೆಲ್ಲ ಬರಲ್ಲ. ಓನ್ಲಿ ಕನ್ನಡ, ಇಂಗ್ಲಿಷ್, ಹಿಂದಿ ಮಾತಾಡಕ್ ಬರಲ್ಲ. ನನಗೆಲ್ಲ ಲ್ಯಾಂಗ್ವೇಜ್ ಬರ್ತಾವೆ. ಏಪ್ಪ ಏನಪ್ಪಾಜಿ ಎಡ ಸುಸ್ತಾಯ್ತು. ಟ್ರೈನ್ ಎಷ್ಟು ಸಲ ಹೋಗಿದ್ದಲ್ಲ ನೀನು? ಒಂದೇ ಸಲ ಹೋಗಿರೋದು? ಇದು 2ನೇ ಸಲ. ನಮ್ದು 2ನೇ ಸಲ. ನಾವು ಹುಟ್ಟಿದ್ಕಿಲ್ಲ ಟ್ರೈನ್ ಹೋಗಿದ್ ಜ್ಞಾಪಕನೇ ಇಲ್ಲ, ನನಗೆ ಹೋಗೇ ಅಲ್ಲ ನಾವು. ನನ್ನಿಂದ ಸಾಧ್ಯ. ಅಯ್ಯಯ್ಯಪ್ಪ ನಿನ್ನಿದ್ದಲ್ಲ, ತಂತೋಣನಿಂದ. ಸೆಕೆಂಡ್ ಟೈಮ್ ಹೋಗ್ತಾ ಇರೋದು ಟ್ರೈನಾಗ ನಾವು. ಮೈಸೂರಿಗೆ ಒಂದ್ ದಿನದಲ್ಲಿ ಎಲ್ಲೆಲ್ಲಿಗೆ ಹೋಗ್ಬೋದು ಏನು ಅಂತ ಎಲ್ಲ ನಾನು ತೋರಿಸ್ತೀನಿ. ಎಷ್ಟೊತ್ತಿಗೆ ಬಿಡ್ಬೇಕು ಏನು ಅಂತನ, ಎಷ್ಟೊತ್ತಿಗೆ ಹೋದ್ರೆ ಎಷ್ಟೊತ್ತಿಗೆ ಹೋಗ್ತೀವಿ, ಆಮೇಲೆ ಅಲ್ಲಿ ಯಾವ್ಯಾವ ಪ್ಲೇಸ್ ಎಷ್ಟೊತ್ತಿಗೆ ನೋಡ್ಬೋದು, ವಾಪಸ್ ಆ ಕಡೆ ಎಷ್ಟೊತ್ತಿಗೆ ಬರ್ಬೋದು ಅಂತ ಎಲ್ಲ ತೋರಿಸ್ತೀನಿ. ನೋಡ್ತಾ ಇರಿ. ಫುಲ್ ರಿಯಾಕ್ಷನ್ ಚೇಂಜ್ ಹುಡುಗಂದು. ಹತ್ರಕ್ಕೆ ಬರ್ಬೇಕು ಇನ್ನು. ಚಪ್ಪಲಿ ಹೊಡಪ್ಪಾಜಿ ಆಗ ಚಪ್ಪಲಿ ಹೊಡಿಯಲ್ಲ ಎತ್ತವ ಅಲ್ಲೇ ಬಂದೇ ಬಿಡುತ್ತೆ ಟ್ರೈನ್. ಬರ್ರಿ ಜನ ಬರ ಓ ಶಶಿ ಫುಲ್ ಜನ. ಸಿಕ್ಕಾಪಟ್ಟೆ ಜನ. ಹಂಗೋದ್ರೆ ಜನ ಖಾಲಿ ಇರೋದು ಏನ್ ಮಾಡ್ತೀಯ? ಇದು ಯಾವಾಗ ಖಾಲಿ ಆಗುತ್ತ, ನಾವ್ ಯಾವಾಗ ಇಳಿತೀವ? ಈಗ ಇಲ್ಲಿ ಖಾಲಿ ಇರಂಗೈತೆ ನೋಡಿ, ಇಲ್ಲಿ ಹತ್ಕೊಳ್ಳೋಣ. ಏನದು ಸ್ಲೀಪರ್ ಅನ್ಸುತ್ತೆ, ಗೊತ್ತಿಲ್ಲ ಇದು. ಅಲ್ಲ ಕೇಳಿ ನೋಡಿ ಕರೆಕ್ಟಾಗಿ. ಸಿಕ್ಕಾಪಟ್ಟೆ ಜನ ಇಷ್ಟೊತ್ತಿಗೆ ಜನ ಅಲ್ಲ ಅದಾ
ಗಂಟೆಗೆ ಬಿಡ್ತಾರೆ ಹೊಸೂರ್ನ. ಮೈಸೂರಿಗೆ ಬಂದಾಗ ಇಲ್ಲಿ ಎಷ್ಟು 8:30 ಅಂದ್ರೆ 8:45. 4 ಅವರ್ ಜರ್ನಿ. 4 ಅವರ್ ಜರ್ನಿ. ಹೆಂಗ್ ಬಂದ್ವಿ ಅಂತಾನೆ ಗೊತ್ತಾಗ್ಲಿಲ್ಲ. ಬಂದ ತಕ್ಷಣ ಇಲ್ಲಿ ನಮ್ಮ ಫ್ಲಾಗ್ ನೋಡಿ ಹೆಂಗ್ ತಿರ್ಗ್ತೈತೆ, ಏನ್ ಸಖತ್ತಾಗಿ ಕಾಣ್ತಾ ಇತ್ತು ಗೊತ್ತಾ. ಈಗ ಮೈಸೂರಿಗೆ ಬಂದಿದ್ವಿ, ಮತ್ತೆ ಫಸ್ಟ್ ಹೋಗೋದು ದೇವಸ್ಥಾನಕ್ಕೆ ಹೋಗ್ಬೇಕಂತ ಮಾತಾಡಿದ್ವಿ. ದೇವಸ್ಥಾನಕ್ಕೆ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಅಲ್ಲಿ ಹೆಂಗೆ ಏನು ಅಂತ. ನಾನು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಹೆಂಗ್ ಹೋಗ್ಬೇಕು ಏನಂತ ನಂಗೂ ಕರೆಕ್ಟಾಗಿ ಕ್ಲಾರಿಟಿ ಗೊತ್ತಿಲ್ಲ. ಇಲ್ಲಿ ಬಂದಿರೋ ಯಾರಿಗೂ ಗೊತ್ತಿಲ್ಲ, ನನಗಾಗ್ಲಿ ನಮ್ಮ ಮಕ್ಕಳಿಗಾಗ್ಲಿ ಯಾರಿಗೂ ಗೊತ್ತಿಲ್ಲ. ದೇವಸ್ಥಾನಕ್ಕೆ ಹೋಗಿ ತೋರಿಸ್ತೀನಿ ಫಸ್ಟ್ ದೇವಸ್ಥಾನ ಹಂಗೆ ಎತ್ತದ ಅಲ್ಲೋಗಿ ನೋಡೋಣ. ನಮಗೂ ಫಸ್ಟ್ ಎಕ್ಸ್ಪೀರಿಯನ್ಸ್ ಎಲ್ಲ ಗೊತ್ತಾಗ್ತಾ ಇಲ್ಲ ಏನಂತಾನ. ಮೈಸೂರಾಗ ಏನೇನು ಕೊಡಿಸ್ಬೇಕು ಹೇಳಿ ನಿಂಗೆ ಹೇಳು. ಹಾ, ಆಮೇಲೆ ಅಷ್ಟೇನೆ. ಅಲ್ಲಿ ಹಿರಿದಾಗ ಸಿಗ್ತಾವೆಲ್ಲ ಇವು. ಇಲ್ಲೇನ್ ತಿಂತ ಹೇಳು. ಹ್ಮ್ ನೀನ್ ಹಿಂಗ್ ತೋರಿಸಿರ ನಾನು ಕೊಡ್ಸೋದೇ ಇಲ್ಲ ನೀನ್ ಯಾತನ್. ಆರಾಮ ಮನಿಕೆ ಬಂದಿದೀಯ. ನಾವೇ ಮನಿಕೊಂಡಿಲ್ ಗೊತ್ತಿ. ನಾವೇ ಮನಿಗಿಲ್ಲ, ನೀನ್ ಆರಾಮ ಮನಿಗಿದ್ದಿ. ಹಾ, ಎದ್ದಿಗಾಲೆ ತಿರ್ಗೊಂಬಕ್ ಬೆಳಗ್ಗೆ. ಈಗ ಹೆಂಗ್ ಬಂದ್ಸದ್ ನಾವು. ಕುಡಿಯ 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 ನೀನ್ ಕುಡ್ದನ ಕುಡಿತೀಯ. ಅಬ್ಬಬ್ಬ ತಿರುವಣಿ ಒಳ್ಳೆ ಹಿಂದಿ ಉಳಿಕಣಕ ಅಂತ ಸೇಮ್ ಅದ ತಿರುವಣಿ. ಏನ್ ಶಶಿ ಈ ಕಡೆ ಬಾ. ಯಾವ ರಕ ಸ್ನಾನ ಬರುತ್ತಾ? ಸೇಮ್ ಇಂದ್ರ ಕಣ್ಣ ಕಾಮನ್ ತಿರುವಣಿ. ಹೆಂಗೆ ನಾನ್ ಚೆನ್ನಾಗ್ ಕಾಮ್ತೀನಿ, ಇವಳು ಚೆನ್ನಾಗ್ ಕಾಮ್ತೀನಿ. ಕಮೆಂಟ್ ಮಾಡಿ.
ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಫಸ್ಟ್ ತಿಂಡಿ ಆಮೇಲೆ ದೇವಸ್ಥಾನ. ನಮ್ಮ ಅಕ್ಕ ಯಾವಾಗಲಿಂದ ಪರದಾಡ್ತಿರ್ ತಿಂಡಿ ತಿನ್ಬೇಕಂತ. ಅಬ್ಬಬ್ಬ ವಿಡಿಯೋ ಮಾಡ್ತಿರೋದು ಉಲ್ಟಾ ಹೊಡಿತಾ ಇದ್. ಇನ್ನೊಂದ್ಸಲ ಉಣ್ಬಿಡು ಅಲ್ಲೋಗಿ. ಇಲ್ಲೂ ತಿಂದು ಅಲ್ಲೇ ತಿನ್ನು. ಹಿಂಗೆ ಪುರಿ ಚೆನ್ನಾಯ್ತು. ಆಯ್ತು ಕಣ ಬೆಲ್ಲ. ಹೊಟ್ಟೆ ಹಸದಲ್ಲ, ಚೆನ್ನಾಗಿರ್ಲಿ ಬೆಳಿ ತಿಂತಾರ. ನಾವು ಬಸ್ ಸ್ಟ್ಯಾಂಡ್ ಎಲ್ಲ ತಿಂದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ನಮ್ಗೆ. ಅಪ್ಪಾಜಿ ನಿಮ್ ಗ್ಲಾಸ್ ಕೊಡ್ತಾರೆ. ಸಾಕು ಪೂಜೆ ಮಾಡೋದ್ ಯಾವಾಗ, ಹೋಗೋದ್ ಯಾವಾಗ? ನಾವ್ ಇನ್ನು ಎಷ್ಟು ಜನ ಇದಾರ ಮರೆಯ. ಯಾವಾಗ್ಲೂ ಹಿಂಗೇನ, ಇವಾಗ್ಲೂ ಹಿಂಗೇನ ಗೊತ್ತಾಗ್ತಿಲ್ಲ. ಯಾವಾಗ್ಲೂ ಹಿಂಗೇನೆ ಇಷ್ಟೊಂದ್ ಜನ ವಿಡಿಯೋ ಮಾಡೋ ಅಂತ ಬಂದ್ರೆ ಸಿಕ್ಕಾಬಿಡ ಜನ. ವಿಡಿಯೋ ಮಾಡೋ ಜನ ನೋಡಿ ಏನು ವಿಡಿಯೋ ಮಾಡಕ್ ಆಗ್ತಾ ಇಲ್ಲ. ಪೂಜೆ ಆದ್ಮೇಲೆ ಸಿಗಲ್ಲ. ಬದುಕೆ ಬದುಕ ಕಲಿಸು, ಉಸಿರೇ ಉಸಿರ ಉಳಿಸು. ಬದುಕೆ ಬದುಕ ಕಲಿಸು, ಉಸಿರೇ ಉಸಿರ ಉಳಿಸು. ಹಗಲು ಇರುಳು ಜೊತೆಗೆ ಇರಲು ಬೇಡಿ ಬಂದಂತೆ, ಕೂಡಿ ನಿಂತಂತೆ. ಜೋಲಿ ಎತ್ತೈತ ತೂಗಿದಂತೆ ಬಾಳು, ಲಾಲಿ ಹಾಡಿನಲ್ಲೂ ಏಕೋ ನೋವ ಸಾಲು. ರಾಮ ಕೊಡಲ್ಲ ಇದನ್ನ. ಊಟ ಮಾಡಿ ಆಮೇಲೆ ಕೊಡ್ತೀವಿ. ಫಸ್ಟ್ ಊಟ ಆಮೇಲೆ ಕೊಡೋದು. ಊಟ ಆದ್ಮೇಲೆ ಕೊಡಲ್ಲ. ನಮ್ಗೆ ಗೊತ್ತಿಲ್ಲ ಜಾಗ ಇದು. ಮುಂಚೆ ಎಲ್ಲ ಬಂದ್ರೆ ಹಿಂಗ್ ಬರ್ಬೋದು ಅಂತ. ಪೂಜೆ ಎಲ್ಲ ಆಯ್ತು ಗೈಸ್. ಊಟ ಮಾಡ್ತಿದ್ದು ಹೋಗ್ತಾ ಇರೋದೆ. ಸವಾಸ ಸಿಕ್ಕಾಪಟ್ಟೆ ಜನ.